ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವಯೋಸಹಜ ನಿವೃತ್ತಿ ಹೊಂದಿದ ಲಕ್ಷ್ಮಯ್ಯರವರಿಗೆ ಆತ್ಮೀಯ ಬೀಳ್ಕೊಡುಗೆ. ನಿವೃತ್ತಿ ಎಂಬುದು ಪ್ರತಿಯೊಬ್ಬ ಸರ್ಕಾರಿ ನೌಕರನ ಸೇವೆಯ ಕೊನೆಘಟ್ಟವಾಗಿದ್ದು, ತಮ್ಮ ಸಹೋದ್ಯೋಗಿಗಳೊಂದಿಗೆ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಲಕ್ಷ್ಮಯ್ಯರವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ಅಭಿಪ್ರಾಯಪಟ್ಟರು. ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಕ್ಷ್ಮಯ್ಯರವರಿಗೆ ಶಾಲು ಹೊದಿಸಿ ಫಲ ತಾಂಬೂಲ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಾರ್ಡನ್ ನಾರಬಾಗಲಬಳ್ಳಿ ಕೃಷ್ಣಪ್ಪ, ವಿ ರೆಡ್ಡಪ್ಪ, ನಾಗರತ್ನಮ್ಮ, ಮಂಜುನಾಥ್, ಚಂದ್ರಕಲಾ, ನರಸಿಂಹಪ್ಪ, ನರಸಿಂಹಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ನಮ್ಮ ಇಲಾಖೆ ಸಿಬ್ಬಂದಿ ನಾವು ಒಂದು ಮೈನಸ್ ಆಗಲ್ಲ, ಒಂದು ಸ್ಟಾಫ್ಸ್ ಇದ್ರಲ್ಲ, ಒಬ್ರು ಮೈನಸ್ ಆಗಲ್ಲ, ನಮಗೂ ಒಂದು ಬೇಜಾರ. ಇದು ಬೇಜಾರದಾಗೆ ಏನಂದ್ರೆ, ಒಬ್ರು ಇಲಾಖೆಯಲ್ಲಿ ಗೌರ್ಮೆಂಟ್ ಆಫೀಸರ್ ಸ್ಟಾಫ್ ಅಂದಾದ್ಮೇಲೆ ನಾವ್ ಹೆಂಗೆ ಎಂಪ್ಲಾಯ್ಮೆಂಟ್ ತಗೊಂಡು ಇಲಾಖೆಗೆ ಸೇರ್ತೀವೋ ಅದ್ರ ಜೊತೆಗೆ ಧನಿಸೋದು ನಮ್ಗೆ ಅನಿವಾರ್ಯ. ಅದ್ರ ಜೊತೆಗೆ ರಿಟೈರ್ಮೆಂಟ್ ಅಂತೂ ಕಂಪಲ್ಸರಿ ಆಗೇ ಅದೊಂದು ವರ್ಷ ಆಗುತ್ತೆ, ನಾವು ರಿಟೈರ್ಮೆಂಟ್ ಆಗ್ತೀವಿ. ಇದೆಲ್ಲ 3 ವರ್ಷ ನಮ್ಮ ಗೌರ್ಮೆಂಟ್ ಆಫೀಸ್ ಸ್ಟಾಫ್ ಒಂದು ಪ್ರೋಸೆಸ್ ಇದೆ. ಇವತ್ತಿನ ದಿನ ನೀವು ರಿಟೈರ್ಮೆಂಟ್ ಫಂಕ್ಷನ್ ಮಾಡಿದ್ದೀವಿ. ನಾವು ಚಿಕ್ಕಪ್ಪ ಅವ್ರು ಹೇಳ್ದಂಗೆ ಜಿಲ್ಲಾ ಮಟ್ಟದಲ್ಲೂ ರಮೇಶ್ ಬಾಬು ಅವರು ಅಲ್ಲಿ SFT ಮ್ಯಾನೇಜರು, ಮತ್ತೆ ಶಿಡ್ಲಘಟ್ಟದಲ್ಲಿ ಒಬ್ರು ನಾರಾಯಣ ಸ್ವಾಮಿ ಅಂತ ಅವ್ರು HDA ಸ್ಟಾಫ್, ಮತ್ತೆ ನಮ್ಮ ತಾಲೂಕಿಂದ ಲಕ್ಷ್ಮಪ್ಪ ಅವ್ರಿಗೆ ಅಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಳ್ಳೋಣ ಅಂತ ಒಂದು ಪ್ಲಾನ್ ಇತ್ತು. ಬಟ್ ಒಂದು ಕೆಲವು ಕೆಲಸದ ಒತ್ತಡಗಳಿಂದ ಸಾಹೇಬರಿಗೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿ, ಅದನ್ನ ಕ್ಯಾನ್ಸಲ್ ಅಂದ್ರೆ ತಾತ್ಕಾಲಿಕವಾಗಿ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ಅಂತ ನಾಳೆ ನಮ್ಗೆ ಯಾವಾಗ ನಮ್ಗೆ ರಿಲೀಸ್ ಆಗೋದು ಅವಾಗ ಅವತ್ತಿನ ದಿನನೂ ಸಹ ಅವ್ರಿಗೆ ನಾವು ಅದೇ ಒಂದು ಡಿಸಿಷನ್ ಮಾಡ್ಕೊಂಡಿದ್ವಿ. ಬಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಇವತ್ತು ಅಟ್ಲೀಸ್ಟ್ ನಾವು ನಮ್ಮ ತಾಲೂಕ್ ಮಟ್ಟದಲ್ಲೇ ನಮ್ಮೆಲ್ಲ ಸ್ಟಾಫ್ ಗಳನ್ನ ಮಾಡೋಣ ಅಂತ ಈಗ ಸಡನ್ ಆಗಿ ಮಾಡಿ ಡಿಸೈಡ್ ಮಾಡ್ಬಿಟ್ಟು ನಾವು ಮಾಡಿದ್ವಿ. ಅಂದ್ರೆ 1-2 ದಿನ ಲೇಟ್ ಆದ್ರೆ ಮತ್ತೆ ಅದನ್ನೇ ನಾವು ಮಾಡಿಲ್ಲ ಅಂತ ನಮ್ಮ ತಾಲೂಕಿನಿಂದ ನಾವು ಮಾಡೋ ಒಂದು ಜವಾಬ್ದಾರಿ ಮಾಡ್ಬೇಕಾಗುತ್ತೆ. ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಸಿಂಪಲ್ ಆಗಿದ್ರು ನಾವು ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ನಾವು ಒಂದು ಸಡನ್ ಆಗಿ ಡಿಸೈಡ್ ಮಾಡ್ಕೊಂಡು ಎಲ್ಲರಿಗೂ ಶಾರ್ಟ್ ಟೈಮ್ ನೋಟಿಸ್ ಕೊಡ್ಲಿಕ್ಕೆ ಮತ್ತೆ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ ತಿಳಿಸ್ತಾರೆ. ಮತ್ತೆ ಲಕ್ಷ್ಮಪ್ಪ ಅವರು ನಾವು ಈಗ ಬಂದು ನಾನು 1.5 ವರ್ಷ ಆಯ್ತು. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವಾಗ ನಾವು ಒಂದ್ ಇಲಾಖೆಯಲ್ಲಿರುವಾಗ ಎಲ್ಲಾರು ಸ್ಟಾಫ್ ಒಂದೊಂದ್ ತರ ಇರ್ತಾರೆ. ಒಂದೊಂದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಈಗ ಇವ್ರು ಮಾತಾಡಿದ್ರೆ ಎಕ್ಸ್ಪರ್ಟ್ ಇರ್ಬೋದು, ಅವ್ರು ಬೇರೆ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಬೇರೆಯವರು ಇನ್ನ ಯಾವುದೋ ಇದು ನಾವು ಟೈಮಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಕೆಲವರು ವರ್ಡಿಂಗ್ಸ್ ಎಲ್ಲ ಚೆನ್ನಾಗಿ ಹೇಳಿ ಅದನ್ನ ಒಳ್ಳೆ ಇದು ಮಾಡೋ ಅಪ್ಲಿಕೇಶನ್ ಮಾಡೋತನ ಇರ್ತಾರೆ. ಬಟ್ ಲಕ್ಷ್ಮಪ್ಪ ಅವ್ರದ್ದು ಹೆಂಗಂದ್ರೆ, ಅವ್ರು ನಮ್ಮ ಒಂದು ಸಂಬಂಧ ಇರೋದು ಅವ್ರದೊಂದು ಹಾಸ್ಟೆಲ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋದು. ಅವರು ಬೆಂಗಳೂರಿಂದ ಕೆಲಸ ಮಾಡಿದ್ರು, ಮಾಡರ್ನ್ ತರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾರಿಗೂ 38 ವರ್ಷದ ಒಂದು ಸರ್ವಿಸ್ ಇರೋದು ಬಹಳ ಕಮ್ಮಿ, ಈಗ ನಮ್ಗೆ ಸಿಗೋದಿಲ್ಲ ಅಂತ. ಅದು ಸಮಾಜ ಕಲ್ಯಾಣ ಇಲಾಖೆ ಅಂತದ್ರಲ್ಲಿ ಕೆಲಸ ಮಾಡೋದಂದ್ರೆ ಒಂದು ಇಂಜಾಯ್ ಬೇಕು. 38 ವರ್ಷ ನಮ್ಮ ಇಲಾಖೆಯಲ್ಲಿ ಮಾಡೋದು ಬಹಳ ಕಷ್ಟ ಈಗಿನ ದಿನಗಳಲ್ಲಿ. ಅಂತದ್ರಲ್ಲಿ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಹಾಸ್ಟೆಲ್ ಜೊತೆಗೆ ನಮ್ಮ ಇಲಾಖೆಯ ನಮ್ಮ ಆಫೀಸ್ ಕೂಡ ಅವರು ನೋಡ್ಕೊಂತ ಇದ್ದಾರೆ. ಬೇರೆ ಯಾವ್ದಾದ್ರು ಒಂದು ತಗೊಂಡೋಗಿ ಸಬ್ಮಿಟ್ ಮಾಡ್ರಿ, ಇಲ್ಲಿ ಏನೋ ಬೇರೆ ಕೆಲಸ ಮಾಡ್ರಿ. ಹೀಗೆ ಅವ್ರು ಪ್ರತಿ ಒಂದು ಕೆಲಸದಲ್ಲೂ ಅವರು ಅವ್ರದ್ದೇ ಆದ ಒಂದು ಏನೋ ಒಂದು ಕೊಡುಗೆ ಇದ್ದೇ ಇದೆ. ನಮ್ಮನ್ನು ಅವರು ಒಂದು ಕೊರತೆ ಇವಾಗ ನಮಗೆ ಮುಂದಿನ ದಿನಗಳು ಕಂಡು ಬರ್ತದೆ ಅಂತ ಅನ್ಸುತ್ತೆ. ಬಟ್ ನಂದು ನಾನು ಈ ಟೈಮಲ್ಲಿ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನಾನು ಆಫೀಸರ್ ಆಗಿದ್ದು ಇರೋದು ನಮ್ದು ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ನಾವು ಆಫೀಸರ್ ಆಗಿರೋವರೆಗೂ ಲಕ್ಷ್ಮಪ್ಪ ಮುಖ್ಯವಾಗಿ ನಮ್ಮ ಆಫೀಸ್ಗೆ ನಾಳೆಯಿಂದ ಏನಪ್ಪಾ 1ನೇ ತಾರೀಕಿಂದ ನಾನು ಹೆಂಗ್ ಬರೋದು ಬೇಡ ಅಂತ ಇರ್ತಾರೆ. ಮುಖ್ಯವಾಗಿ ಬಂದು ಅವ್ರದ್ದು ಏನಾದ್ರು ರಿಟೈರ್ಮೆಂಟ್ ಕೆಲಸಗಳು ಇದ್ರು, ಏನೋ ಏನಾದ್ರು ಬೆನಿಫಿಟ್ಸ್ ಬರೋಂತ ಪಡ್ಕೊಂಡ್ರೆ ಡೈರೆಕ್ಟ್ ಆಗಿ ನನ್ಗೆ ಫೋನ್ ಮಾಡಿ ಮುಖ್ಯವಾಗಿ ಬಂದು ನೀವು ಮಾಡಿಸ್ಕೊಂಡು ನೀವು ನಿಮ್ ಮುಂದಿನ ಒಂದು ರಿಟೈರ್ಮೆಂಟ್ ಲೈಫ್ ಎಲ್ಲ ಚೆನ್ನಾಗಿರ್ಲಿ, ಆರೋಗ್ಯ ಚೆನ್ನಾಗಿರ್ಲಿ. ಇನ್ನ ಇದಕ್ಕಿಂತ ನೀವು ಬೇರೆ ಕೆಲಸಗಳಲ್ಲಿ ತೊಡಗಿ ನಿಮ್ಗೆಲ್ಲ ಆರೋಗ್ಯ ಚೆನ್ನಾಗಿ ಸೇರ್ಕೊಡ್ಲಿ ಅಂತ ಆಶಿಸ್ತಾ ನಾನು 2 ಮಾತು